ರಾಬರ್ಸ್ಗಳ ಟಾರ್ಗೆಟ್ ಇದ್ದಿದ್ದು ಕೇವಲ 7 ಕೋಟಿ 11 ಲಕ್ಷ ರೂಪಾಯಿ ಅಲ್ಲ, 25 ಕೋಟಿಗೂ ಹೆಚ್ಚು ಹಣವನ್ನು ದೋಚೋದಕ್ಕೆ ದರೋಡೆಕೋರರು ಪ್ಲಾನ್ ಮಾಡಿದ್ರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಆದರೆ CMS ವಾಹನದಲ್ಲಿ ಸಾಗಾಟ ಆಗ್ತಾ ಇದ್ದಿದ್ದು ಕೇವಲ 7 ಕೋಟಿ ರೂಪಾಯಿ ಮಾತ್ರ. ಹೀಗಾಗಿ ದಿ ಗ್ರೇಟ್ ರಾಬರಿಯನ್ನ ಮಾಡಿದವರಿಗೆ ನಿರಾಸೆ ಉಂಟಾಗಿತ್ತಂತೆ. ನಾವು 25 ಕೋಟಿ ರೂಪಾಯಿಗೆ ಪ್ಲಾನ್ ಮಾಡ್ಕೊಂಡಿದ್ವಿ, 25 ಕೋಟಿ ರೂಪಾಯಿಯಷ್ಟು ಹಣ ನಾವು ರಾಬರಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ, ಆದರೆ ಸಿಕ್ಕಿದ್ದು ನಮ್ಮ ಕೈಗೆ ಬರೀ 7 ಕೋಟಿ ರೂಪಾಯಿ ಅಂತೇಳಿ ಅವ್ರಿಗೆ ನಿರಾಸೆ ಆಗಿತ್ತಂತೆ. 7 ಕೋಟಿ ರೂಪಾಯಿ, 7 ಕೋಟಿ 11 ಲಕ್ಷವನ್ನ ದೋಚಿದ್ರು ಕೂಡ ಆ ದರೋಡೆಕೋರರಿಗೆ ನಿರಾಸೆ ಉಂಟಾಗಿತ್ತು. ನಿರೀಕ್ಷೆಯ ಹಣ ಇದ್ದಿದ್ರೆ ಭಾರತದಲ್ಲೇ ಇದು ಇನ್ನೂ ದೊಡ್ಡ ರಾಬರಿ ಕೇಸ್ ಆಗ್ತಾ ಇತ್ತು ಅಂತೇಳಿ ನಿರಾಸೆಗೊಂಡಿದ್ರಂತೆ ದರೋಡೆಕೋರರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರು, 7 ಕೋಟಿ ರಾಬರಿ ಮಾಡಿದ್ರು ಕೂಡ ಅವರಿಗೆ ನಿರಾಸೆ, ಯಾಕೆಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 25 ಕೋಟಿ. ಯಾಕೆ ಅವ್ರ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಗಲಿಲ್ಲ ಅಂತ ಇಲ್ಲಿ ಚಂದ್ರಶೇಖರ್? ಖಂಡಿತವಾಗಿ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಏನು ಜವಿಯರ್ ಅನ್ನುವಂತಹ ಒಂದು ಆರೋಪಿ ಏನಿದ್ದಾನೆ, ಈ ಒಂದು ಪ್ರಮುಖ ಆರೋಪಿ ಅಂತಾನೆ ಹೇಳ್ಬೋದು. ಈತನೇ ಒಂದು ಕಳೆದ ಏಪ್ರಿಲ್ ನಲ್ಲಿ ಈ ಒಂದು CMS ಏಜೆನ್ಸಿಗೆ ಕೆಲಸಕ್ಕೆ ಸೇರ್ಕೋತಾನೆ. ಎಲ್ಲಿಂದ ಎಲ್ಲಿಗೆ ಹಣ ಸರಬರಾಜಾಗುತ್ತೆ, ಎಷ್ಟು ಹಣ ದೊಡ್ಡ ಪ್ರಮಾಣದಲ್ಲಿ ಸರಬರಾಜಾಗುತ್ತೆ, ಇದೆಲ್ಲವನ್ನು ಕೂಡ ಅಲ್ಲಿ ತಿಳ್ಕೊತಾನೆ. ಅದಾದ ನಂತರ ಕೇವಲ 3 ರಿಂದ 4 ದಿನದಲ್ಲಿ ಈ ಎಲ್ಲ ಮಾಹಿತಿಯನ್ನ ತಿಳ್ಕೊಂಡು ಅಲ್ಲಿಂದ ಕೆಲಸ ಬಿಟ್ಟು, ಅದಾದ ನಂತರ ಇದೇ ಕೆಲಸ ಅಂದ್ರೆ ಪ್ರತಿದಿನ ಯಾರಾದ್ರೂ ನನಗೆ ಒಂದು ಗ್ಯಾಂಗ್ ಸೆಟ್ ಆದ್ರೆ ಆ ಒಂದು ಗ್ಯಾಂಗ್ ಅನ್ನ ಇಟ್ಕೊಂಡು ರಾಬರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸ್ಕೆಚ್ ಆಗ್ತಾ ಬರ್ತಾ ಇರ್ತಾನೆ. ಆ ಒಂದು ಸ್ಕೆಚ್ಗೆ ಸಂಬಂಧಪಟ್ಟಂತೆ ಒಂದೇ ಬಾರಿಗೆ 25 ಕೋಟಿ ರೂಪಾಯಿ ಬ್ಯಾಂಕ್ ನಿಂದ CMS ಏಜೆನ್ಸಿಗೆ ಶಿಫ್ಟ್ ಆಗುತ್ತೆ. CMS ಏಜೆನ್ಸಿಯಿಂದ ಅದಾದ ನಂತರ ATM ಗಳಿಗೆ ಶಿಫ್ಟ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಪಡೆದಂತ ಸಂದರ್ಭದಲ್ಲಿ 25 ಕೋಟಿ ಒಂದೇ ವ್ಯಾನ್ ನಲ್ಲಿ ಹೋಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಹೀಗಾಗಿ 25 ಕೋಟಿಯನ್ನ ಒಂದೇ ಬಾರಿ ನಾವು ಎತ್ಕೋಬೇಕಾಗತ್ತೆ ಅಂತ ಹೇಳಿ ಅದಕ್ಕಾಗಿಯೇ ದೊಡ್ಡ ಗಾಡಿ ಅಂದ್ರೆ ಇನೋವಾ ಅನ್ನುವಂತಹ ಒಂದು ದೊಡ್ಡ ಗಾಡಿಯನ್ನ ಬಳಸಲಿಕ್ಕೆ ಇದೇ ರೀಸನ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಸಣ್ಣ ಗಾಡಿಯಲ್ಲಿ ಏನಾದ್ರೂ ಹೋದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಇನೋವಾ ಅಂತಂದ್ರೆ ನಾವು ಅಲ್ಲಿಂದ ತಗೊಂಡ್ಬಂದು ಅದಾದ ನಂತರ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಈಸಿ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿಯೇ ಈ ಒಂದು ಇನೋವಾ ಕಾರನ್ನ ಬಳಸ್ತಾರೆ. ಜೊತೆಗೆ ಆ 7 ಕೋಟಿ ಏನು ಹಣ ಸರಬರಾಜು ಆಗ್ತಾ ಇದ್ದಂತ ವೆಹಿಕಲ್ ನಲ್ಲಿ ಸುಮಾರು 25 ಕೋಟಿ ಇರಬಹುದು ಅನ್ನುವಂತ ಅಂದಾಜನ್ನ ಇಟ್ಕೊಂಡು ರಾಬರಿಗೆ ಮುಂದಾಗಿದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಗೊತ್ತಾಗಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.